ದುಬೈನಲ್ಲಿ ನಮ್ಮ ತಂಡದ ಒಂದು ಬೋಟ್ ರೈಡಿಂಗ್ ನಡೀತಾ ಇದೆ ಈಗ. ಈ ಕಡೆ ನೋಡಿ, ಅನ್ಸೂಯ, ಪೂರ್ಣಿಮಾ, ಸುಚಿತ್ರ, ಸಿರಿಲ್, ನಾಗೇಶ್. ದುಬೈ ನಗರದಲ್ಲಿ ನಮ್ಮ ಬೋಟಿಂಗ್. $50 ದಿರಮ್ ಕೊಟ್ಟಿದ್ದೀವಿ ನಾವು ದುಡ್ಡು. $50 ದಿರಮ್ ಅಂದರೆ ನಾಗೇಶ್ ಎಷ್ಟಾಗುತ್ತೆ ಅಂದಾಜು? $1250 ಆಗುತ್ತೆ. 1 2 3 4 5 6 ಜನಕ್ಕೆ ಅರ್ಧ ಗಂಟೆ. ನೋಡಿ, ಗಗನಚುಂಬಿ ಕಟ್ಟಡಗಳೆಲ್ಲ ಕಾಣ್ತಾ ಇದ್ದಾವೆ. ಪೂರ್ಣಿಮಾ ಅವರು ಸಖತ್ ಲುಕ್ಕಲ್ಲಿದ್ದಾರೆ, ಅನ್ಸೂಯ ಅವರು ಸಖತ್ ಲುಕ್ಕಲ್ಲಿದ್ದಾರೆ. ನಾಗೇಶ್ ಅವರೇನು ಕಡಿಮೆ ಇಲ್ಲ. ನಾವು ಸಿರಿಯಲ್ ಸಾದಾ ದೋಸೆ ಥರ ಇದ್ದೀವಿ ನೋಡಿ. ಪ್ರವಾಸಿಗರೆಲ್ಲ ಇದ್ದಾರೆ, ಥರ ಗಮ್ಮತ್ತಿದೆ. ನಾವು ಇಲ್ಲಿ ಮೀನಾ ಬಜಾರಿಗೆ ನೋಡೋಕ್ಕೆ ಬಂದಿದ್ದೀವಿ. ಇದ್ರ ನಂತರ ನಾವು ಮೀನಾ ಬಜಾರಿಗೆ ಹೋಗ್ತೀವಿ. ಅದ್ರ ಒಳಗಡೆ ಮೀನಾ ಬಜಾರಿಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಬೋಟಿಂಗ್ ಮಾಡ್ಕೊಂಡು ಹೋಗುವ ಅಂಥೇಳಿ ನಮ್ಮ ದುಬೈನಲ್ಲೇ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದ ವಾಲ್ಟರ್ ಅವರು ಮೊದಲನೇ ದಿನದಿಂದ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅವರ ವೆಹಿಕಲ್ನಲ್ಲೇ, ವಾಹನದಲ್ಲೇ ನಮಗೆ ಇಲ್ಲಿ ಕರ್ಕೊಂಬಂದು ಬಿಟ್ಟು ಹೋಗಿದ್ದಾರೆ. ವಾಲ್ಟರ್ ಅವರು ಇಲ್ಲೇ ನೆಲೆಸಿದ್ದಾರೆ. 20-30 ವರ್ಷದಿಂದ ಇಲ್ಲೇ ನೆಲೆಸಿದ್ದಾರೆ ಅವರು, ವಾಲ್ಟರ್ ಅವರು. ಮೀನಾ ಬಜಾರ್ ಅಂದರೆ ಬೆಂಗಳೂರಿನ ಚಿಕ್ಕಪೇಟೆ ಇದೆಲ್ಲ ಇದ್ದಾಗೆ. ಬರ್ಮಾ ಬಜಾರ್, ಮೆಜೆಸ್ಟಿಕ್ಕಿನ ಬರ್ಮಾ ಬಜಾರ್ ಇದೆಲ್ಲ ಆ ಟೈಪು ನೋಡಿ. ಅಲ್ಲಿ ಗಗನಚುಂಬಿ ಕಟ್ಟಡಗಳು ಕಾಣ್ತಾ ಇದ್ದಾವೆ. ಒಂದು ವಿಮಾನ ಕೂಡ ಹೋಗ್ತಾ ಇದೆ ನೋಡಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ, ಬಿಸಿಲಿನ ರಕ್ಷಣೆ ಇಲ್ಲ ನಮಗೆ. ಚೆನ್ನಾಗಿದೆ, ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಇದು. ಪೂರ್ಣಿಮಾ, ಬೋಟಿಂಗು ಚೆನ್ನಾಗಿದೆ, ಸಖತ್ತಾಗಿದೆ. ನಮ್ಮದು ಲಾಸ್ಟ್ ಡೇ ಇವತ್ತು. ಆಕಸ್ಮಿಕವಾಗಿ ಸಿಕ್ಕಿದ್ದು ಒಂದು ಲಕ್ಕು. ಲಾಸ್ಟ್ ಡೇ ಇವತ್ತು ಸ್ವಲ್ಪ ಬೇಜಾರಿದೆ. ಇನ್ನೊಂದು 2 ದಿವಸ ಇರ್ಬೋದಾಗಿತ್ತು ದುಬೈಲ್ ಅಂತ ಇದೆ ಮನಸ್ಸು, ಆಸೆ. ಆದರೆ ನಾವು ಹೋಗಲೇಬೇಕಾಗಿದೆ. ಇವತ್ತು ಸಂಜೆ ನಮಗೆ ಫ್ಲೈಟ್ ಇದೆ, ಮಂಗಳೂರಿಗೆ ನಾವು ಹೋಗಬೇಕಾಗಿದೆ. ಸಂಜೆ ದುಬೈಯಿಂದ ಮಂಗಳೂರು ಫ್ಲೈಟ್ ಹತ್ತಬೇಕಾಗಿದೆ. ಚೆನ್ನಾಗಿತ್ತು. ಕಳೆದ 4 ದಿವಸದಿಂದ ಎಂಜಾಯ್ ಮಾಡಿದ್ದೀವಿ. ದುಬೈ ಅಂದರೆ ಸ್ವಲ್ಪ ಏನಂತ ಗೊತ್ತಾಗಿದೆ, ಸ್ವಲ್ಪ ಭಾಗ. ಇದು ಆಕ್ಚುಲಿ ನಮ್ಮ ದುಬೈ ಅಂತ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು, ನಮ್ಮ ಇವರೆಲ್ಲ. ನಮಗೀಗ ಇಲ್ಲಿ ಬಂದು ನೋಡುವಂಥ ಒಂದು ಅವಕಾಶ ಸಿಕ್ತು. ನೋಡಿ ಎಂಜಾಯ್ ಮಾಡಿ. ಇದು ನಮ್ಮ ಟ್ರಿಪ್ಪಲ್ಲೇನು ಇರಲಿಲ್ಲ. ವಾಲ್ಟರ್ ಅವರಿಂದ ನಮಗೊಂದು ಲಕ್ಕಿ ಸಿಕ್ತು. ಹೇಳಿದೆ ನಾನು, ವಾಲ್ಟರ್ ಅವರು ಮೀನಾ ಬಜಾರ್ಗೆ ನಮಗೆ ಇದು ಸಿಕ್ತು. ನಮ್ಮ ಟ್ರಿಪ್ಪಲ್ಲಿ ಇದು ಇರಲಿಲ್ಲ. ನಮ್ಮ ಟ್ರಾವೆಲ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಇದು ಇನ್ಕ್ಲೂಡೆಡ್ ಬೈ ನಮ್ಮ ಇವರು ವಾಲ್ಟರ್ ಸಿರಿಲ್. ದಿಸ್ ವಾಸ್ ಇನ್ಕ್ಲೂಡೆಡ್ ಬೈ ವಾಲ್ಟರ್. ಎಲ್ಲ ಗಗನಚುಂಬಿ ಕಟ್ಟಡಗಳು ಸುತ್ತಲೂ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ನಮ್ಮ ನಾವಿಕರು ಅಬುಬಕರ್, ಇದ್ರ ತೆಕೋ ಬೈ, ಅಬುಬಕರ್, ಪೂರ್ಣಿಮಾ, ಸುಚಿತ್ರ, ಸಿರಿಲ್ ಅವರು ಭಾಳ ಜಾಂಡ್ರು. ಅವ್ರಿಗೆ ಗೊತ್ತಿತ್ತು ಬಿಸಿಲಲ್ಲಿ ಕೂರ್ತೀನಿ ಅಂತ ತೊಪ್ಪಿ ಹಾಕೊಂಡು ಬಂದಿದ್ದಾರೆ. ನಾವೆಲ್ಲ ದಡ್ರು. ಅಲ್ಲಿ ನೋಡಿ, ಅದೊಂದು ಕಾರಣ ಇರ್ಬೋದು. ಒಂದು ಮೊಟ್ಟೆ ಕತೆ. ಈ ಕಡೆ ನೋಡಿ ಅನ್ಸೂಯ ಅವರೇ. ಅನ್ಸೂಯ ಅವರು ಕೂಡ ಕನ್ನಡಕ್ಕೆ ಹಾಕೊಂಡು ನೋಡ್ಬೇಕು. ಕನ್ನಡಕ್ಕೆ ಹಾಕೊಳ್ಳಿ.
देखो ಥ್ಯಾಂಕ್ ಯು ನೋಡಿ, ಇದೆಲ್ಲ ಅರಬ್ ರಾಜಮನೆತನದವರು ವಾಸಿಸ್ತಿದ್ದಂಥ ಮನೆಗಳಂತ ಅಲ್ಲಿ ಕಾಣ್ತಾ ಇದ್ದಾರೆ ನೋಡಿ. ತುಂಬ ಹಳೆಯ ಆರ್ಕಿಟೆಕ್ಟ್ ಇದು. ಹಾಂ ನೋಡಿ, ಇಲ್ಲೊಂದು ಶಿಪ್ ಚೆನ್ನಾಗಿದೆ ನೋಡಿ, ಸಣ್ಣ ಕ್ರೂಸ್ ಭಾರಿ ಚೆನ್ನಾಗಿದೆ, ಮರದಲ್ಲೇ ಮಾಡಿದ್ದಾರೆ ನೋಡಿ. ಇಲ್ಲಿದ್ದಾವೆ ನೋಡಿ, ನೋಡಿ ಅಲ್ಲೊಂದಿದೆ ನೋಡಿ, ವುಡ್ಡು, ಇದರಲ್ಲೇ ವುಡ್ಡು ಫಿನಿಶಿಂಗ್ ಇದ್ದಂಗಿದೆ ಅಲ್ವಾ ಸರ್ ಅದು? ನೋಡಿ ಗಗನಚುಂಬಿ ಕಟ್ಟಡಗಳೆಲ್ಲ ಇದ್ದಾವೆ. ನೋಡಿ ಮನೆಗಳು ಒಂಥರ ಡಿಫ್ರೆಂಟ್, ನಾನು ಈಗಾಗಲೇ ಹೇಳಿದಾಗೆ ಸಣ್ಣ ಸಣ್ಣ ಮನೆಗಳು, ಆದರೆ ಒಂಥರ ಕಲಾಕೃತಿಗಳ ಥರ ಇದ್ದಾವೆ ಅಲ್ಲೇನ್ರಿ ಸಿರಿಲ್? ಒಂದೇ ಥರ ಕಲಾಕೃತಿಗಳ ಥರ ಇದ್ದಾವೆ. ವಾಸ್ತು ವೈಶಿಷ್ಟ್ಯಗಳು. ನಮಗೆ ಎ ಸಿನಲ್ಲೇ, ಹೋಟೆಲ್ಗಳಲ್ಲೆಲ್ಲ ಎ ಸಿನಲ್ಲೇ ಇದ್ವಿ, ಕಾರ್ನಲ್ಲಿ ಕೊಡುವಾಗಲೂ ಎ ಸಿ. ಈಗ ನಮಗೆ ಸೆಪ್ಟೆಂಬರ್ ತಿಂಗಳ ದುಬೈಯ ಬಿಸಿಲಿನ ಎಕ್ಸ್ಪೀರಿಯನ್ಸ್ ಅನುಭವ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಎಲ್ಲ ಕಡೆಯಿಂದ ನೀರು ಇಳಿತಾ ಇದೆ ನಮ್ಮ ಮೈಯಿಂದ, ಹಂಚಲ್ಲಿ ರೊಟ್ಟಿ ಹಾಕ್ದಂಗೆ ಆಗಿದೆ ನೋಡಿ. ಅಲ್ಲೆಲ್ಲ ಸಣ್ಣ ಸಣ್ಣ ಹಡಗುಗಳು ನಿಂತಿದ್ದಾವೆ. ಸಣ್ಣ ಸಣ್ಣ ಕ್ರೂಸ್ಗಳು ನಿಂತಿದ್ದಾವೆ ನೋಡಿ ಅಲ್ಲಿ. ನೋಡಿ ವಿಮಾನ ಒಂದು ಹೋಗ್ತಾ ಇದೆ ನೋಡಿ, ವಿಮಾನ ಹತ್ರದಲ್ಲೇ ಏರ್ಪೋರ್ಟ್ ಇದೆ, ಲ್ಯಾಂಡ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾವೆ, ಅಥವಾ ಅಪ್ಪಿರ್ಬೋದು. ಸ್ವಲ್ಪ ತಂಪು ಬಂತು ಮಾರ್ರೆ ಈಗ. ಬಿಲ್ಡಿಂಗ್ಗಳೆಲ್ಲ ನೋಡಿ, ದುಬೈ. ಅಲ್ ಮಶ್ರಫ್ ಅಂತ ಕಾಣ್ತಾ ಇದೆ ನೋಡಿ, ಹೋಟೆಲ್ ಅಥವಾ ಫ್ಲಾಟ್ ಇರ್ಬೋದು. ಅಲ್ ಮಶ್ರಫ್. ನೋಡಿ ವಿಮಾನ ಬರ್ತಾ ಇದೆ. ಮ್ಯಾನ್ ಸುಚಿತ್ರ, ಹಾಯ್ ನಾಗೇಶ್, ಅಬೂಬಕರ್ ಸರ್. ನೀರ್ಕಾಗೆಗಳು ಮತ್ತೊಂದು ವಿಮಾನ. ಅಲ್ಲೊಂದು ಹೋಗ್ತಾ ಇದೆ ನೋಡಿ, ಅಲ್ಲಿ ಮೇಲೆ. ನಮ್ಮ ಪೂರ್ಣಿಮಾ ಅವ್ರು ಹೇಳ್ತಾ ಇದ್ದಾರೆ, ಈ ದುಬೈನಲ್ಲಿ ಸಿಟಿ ಬಸ್ಗಳು, BMTC ಬಸ್ಗಳು ಬೆಂಗಳೂರಿನಲ್ಲಿ ಹೋದಂಗೆ ವಿಮಾನಗಳು ಹೋಗ್ತಾ ಇದ್ದಾವೆ ಅಂತ. ಆಮ್ ಐ ರೈಟ್? ಮೊನ್ನೆಯಿಂದ ನಮಗೊಂದು 1000 ವಿಮಾನ ತೋರಿಸಿರ್ಬೋದು ನಮ್ಮ ಅನ್ಸೂಯ ಅವರು. ನೋಡಿ 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 ನೋಡಿ, ಬಂತು ಅಲ್ಲೊಂದು ವಿಮಾನ, ಇಲ್ಲೊಂದು ವಿಮಾನ ಅಂತ. ನೋಡಿ ನೋಡಿ
ಸುಳ್ಳಲ್ಲ. ನೋಡಿ ಮತ್ತೊಂದು ಬಂತು, ನಿಮಗೆ ಕಾಣುತ್ತೆ ಎಲ್ಲ ಗೊತ್ತಿಲ್ಲ ನನಗೆ, ಆದರೆ ಬಂತು ನೋಡಿ. ಅಲ್ಲಿ ಮೇಲೊಂದು ಹೋಗ್ತಾ ಇದೆ, ಇಲ್ಲೊಂದಿದೆ, ಬಂತು. ಅದು ಹೋಗಿದ್ದು ಇಳಿಯೋದಲ್ವಾ ಅಂತ ಹೋಗೋದು, ಇದು ಇಳಿಯೋದು, ಇದು ಇಳಿಯೋದು ಬಹುಶಃ ಅಥವಾ ಹೋಗೋದ ಗೊತ್ತಿಲ್ಲ, ಗೊತ್ತಾಗಲ್ಲ ನಮಗೆ. ಅಪ್ಬೋರ್ಡ್ ಆಗ್ತಿರೋದು ನೋಡ್ರೆ ಹೋಗೋದಂತ ಕಾಣುತ್ತೆ. ಹಿಂಗೆ ಮೇಲೆ ಇದಾಗ್ತಿದೆ ನೋಡಿ. ಹಾಂ, ಮೇಲೆ ಹೋಗ್ತಾ ಇದೆ. ಹಾಂ ನೋಡಿ, ನಾನು ಮತ್ತೆ ನಿಮಗೆ ಇಲ್ಲಿಯ ಶೇಟ್ಗಳು, ರಾಜಮನೆತನದವ್ರು ಇದ್ದಿದ್ದ ಹಳೆ ಭಾಳ ಹಿಂದೆ ಇದ್ದಂಥ ಮನೆಗಳಿದಾವೆ ನೋಡಿ, ಉದ್ದಕ್ಕೂ ಇದಾವೆ ನೋಡಿ. ಒಂದೇ ರೀತಿಯ ವಾಸ್ತುಶಿಲ್ಪ ಎಲ್ಲ ಮನೆಗಳದ್ದು. ಈಗ ಅಲ್ಲಿ ಯಾರಿದ್ದಾರೋ ಗೊತ್ತಿಲ್ಲ, ಅವರೆಲ್ಲ ಪ್ಯಾಲೇಸಿಗೆ ಹೋಗಿದ್ದಾರಂತೆ. ಹಾಂ, ಟ್ವಿನ್ ಟವರ್ ಅಂತ ಹೇಳ್ತಿದ್ದಾರೆ ನೋಡಿ ನಮ್ಮ ನಾಗೇಶ್. ಮತ್ತೊಂದು ಬಂತು ವಿಮಾನ. ಮತ್ತೊಂದು ವಿಮಾನ ಬಂತು ನೋಡಿ. ಒಂಥರ ಕಟ್ಟಡದ ಮೇಲೆ ಬಂದಂಗೆ ಬರ್ತಾ ಇದಾವೆ ಅವು. ನಮಗೆ ನೋಡೋಕ್ಕೆ ಭಯ ಆಗ್ತಿದೆ. ಕಟ್ಟಡಕ್ಕೆ ತಾಗಂಗೆ ಬರ್ತಾ ಇದ್ದಾವೆ, ಕಟ್ಟಡಕ್ಕೆ ಮುತ್ಕೊಡಂಗೆ ಬರ್ತಾ ಇದ್ದಾವೆ. ಏನು ನಾಗೇಶು ಸಿರಿಲ್ಲೋ, ಕಟ್ಟಡಕ್ಕೆ ಮುತ್ಕೊಡಂಗೆ ಬರ್ತಾ ಇದ್ದಾವೆ. ಬಾಯ್ 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 ಬಾಯ್. ಎಮಿರೇಟ್ಸ್ ಇಸ್ಲಾಮಿಕ್ ಅಂತ ಬೋರ್ಡ್ ಇದೆ ನೋಡಿ. ಬ್ಯಾಂಕ್ ಮೆಲ್ಲಿರ್ ಎಂತ ಸೀಸನ್ ಬ್ಯಾಂಕ್ ಆಫ್ ಮೆಲೇರಿಯನ್.
ಮದೀನಾ ಬಜಾರ್. ಹಾಂ, ಗೋಲ್ಡ್ ಬೇಡ, ಗೋಲ್ಡ್ ಬೇಡ. Rakesh, see here. Ansuya. Thank you. ಸಿರಿಲ್ಲ ಸಂತೋಷ ಆತು. 50 ದಿನಾರ್ ಕೊಟ್ಟರು ಸಂತೋಷ ಆತು.
ರೆಸ್ಟೋರೆಂಟ್ ನೋಡಿ, ರೆಸ್ಟೋರೆಂಟ್ ಚೆನ್ನಾಗಿದೆ. ದೇ ಆಲ್ ವಕೀಲ್ ರೆಸ್ಟೋರೆಂಟ್. ದೇ ಆಲ್ ನಾವೀಗ ಬೋಟ್ನಲ್ಲಿ ಪ್ರವಾಸ ಮಾಡಿ ಬೋಟ್ನ ಒಂದು ಮಜಾವನ್ನು ಪಡ್ಕೊಂಡು ವಾಪಸ್ಸು ನಮ್ಮ ಜಾಗಕ್ಕೆ ಬಂದಿದ್ದೀವಿ. ನೋಡಿ ಬಾತುಕೋಳಿಗಳು